ಈಗ ಫಸ್ಟ್ ಸಂಸ್ಕಾರ ಕಲಿಬೇಕು. ಯಾರ ಮನುಷ್ಯ ಆಗಲಿ ಸಂಸ್ಕಾರ ಕಲಿತು ಯಾವ ರೀತಿ ನಡವಳಿಕೆ ಇರಬೇಕು, ಯಾವ ರೀತಿ ನಡೆ ಇರಬೇಕು ಅಂತ. ಈಗ ಇಲ್ಲಿ ಮಠ ನನ್ನ ಬಾಯಾಗ ಯಾರಿಗೂ ಅರೆಸ್ಟ್ ಮಾಡಪ್ಪ ಅಂತ ನನ್ನ ಬಾಯಿಗೆ ಇಲ್ಲಿ ಮಠ ಬಂದಿಲ್ಲ. ನಾನು ಯಾಕೆ ಹೇಳಕ್ ಹೋಗ್ಲಿ? ಅವ್ರು ಅಲ್ಲಿ ವಿಡಿಯೋ ಕ್ಯಾಮ್ರಾ ಮಾಡಿ ಅವ್ರು ಯಾರೋ ವಿಡಿಯೋ ಕ್ಯಾಮ್ರಾದಾಗ ತೋರಿಸಿದಾರಂತೆ. ಏನು ಯಾರು ಬೈದಿರೋದು, ಅಲ್ಕ ಬೈದಿರೋದು. ಆ ನಿಟ್ಟಿನಾಗ ಅವನು ಕಂಪ್ಲೇಂಟ್ ಕೊಟ್ಟಾರ, ಅವ್ರು ಕಂಪ್ಲೇಂಟ್ ಲಾಡ್ಜ್ ಮಾಡ್ಯಾರ. ಅದಕ್ಕೂ ನಮಗೆ ಏನ್ ಸಂಬಂಧ ಐತಿ? ಅವ್ರು ನೋಡಿದ್ರೆ ಅವ್ನು ಮುಂಚೆ, ನಾನು ಈಗಲ್ಲ ಅವ್ನು ನೋಡ್ತಿರೋದು ಯಾರನ್ನ ಹರೀಶನ್ನ. ಅವ್ನು ನೋಡಿದ್ರೆ ಅವಾಗ ಕ್ರಿಕೆಟ್ ಆಡ್ತಿದ್ವಿ ಜೊತೆಗೆ, ಅವಾಗಿಂದ ಎಲ್ಲರೂ ಕೂಡ ಗುದ್ದಾಡೋನು, ಅವಾಗ ಅರ್ಕಾನರು. ಅದಕ್ಕೆ ಎಲ್ಲ ರೀತಿಯಿಂದ ಒಂದು ಸಮಾಧಾನದಿಂದ ಎಲ್ಲ ಜನಗಳಿಗಾಗ್ಲಿ, ದಾವಣಗೆರೆ ಜಿಲ್ಲೆ ಆಗಲಿ ಅಭಿವೃದ್ಧಿ ಪಥದ ಹತ್ರ ಹೋಗಕ್ಕೆ ಏನಾಗಬೇಕು ಅದನ್ನು ಮಾಡಲಿ. ಅದು ಬಿಟ್ಟು ಅವನು ಹರಿಹರ ಕ್ಷೇತ್ರ ಬಿಟ್ಟು ಈಗ ಹರಡಿಯಾರದಾಗ ಮಣ್ಣು ಯಾರು ಬಂದಿದ್ರು ಬೆಳಿಗ್ಗೆ, ನಮಗೆ ಮಣ್ಣು ಹೊಡಿಯಕ್ಕೆ ಯಾವ್ದು ಇಟಿಗೆ ಬಟ್ಟಾರು. ಅದಕ್ಕೆ ನೀವು ಹೋಗ್ರಪ್ಪ ಶಾಸಕರನ್ನ ಕೇಳಿ ಪರ್ಮಿಷನ್ ತಗೊಂಬರ್ರಿ ಅಂದೆ. ಏನಪ್ಪ ಹಂಗೆ ಪರ್ಮಿಷನ್ ಅಂದ್ರೆ ಎಲ್ಲವೂ ಒಂದು ಲೀಗಲ್ ಆಗಿ ಮಾಡ್ರಿ. ಅದು ಲೀಗಲ್ ಆಗಿ ಕಾಂಟ್ರಾಕ್ಟ್ರಿಗೆ ಹೇಳಿದ್ವಿ. ಯಾವುದು ನಮ್ಮ ತಂದೆಯವ್ರ ಆರಾಧನೆ ಇದ್ದಾಗ ಕಾಂಟ್ರಾಕ್ಟರ್ಗಳು ಮಣ್ಣು ಹೊಡೆದಾರ, ಅವ್ರು ಕಾಂಟ್ರಾಕ್ಟರ್ಗಳು ಕರೆದು ಕೇಳ್ಬೇಕು. ನನಗೆ ಕೇಳಿದ್ರೆ ಏನ್ ಬರ್ತೈತಿ? ಈಗ ಲೆವೆಲ್ ಮಾಡಕ್ ಮಣ್ಣು ಹೊಡಿಬೇಕು ಅಂದ್ರು, ಹಂಗ ಮಾಡಕ್. ಆಮೇಲೆ ಅಲ್ಲಿ ರೈತರು ಹೊಲ್ದಾಗೂ ಮಣ್ಣು ಹೊಡ್ಸ್ಯಾರ, ರೈತರುಗಳು ಹೊಡಿಸ್ಕೊಂಡಾರ. ಅವರು ನಮ್ಮ ಹೊಲ್ದಾಗ ಉಪಯೋಗಿಸಿಲ್ರಿ ಅಂತ ಅವರು ಮಾಡ್ಯಾರ. ಏನ್ ನಾನು ಒಬ್ಬನೇನ ಮಾಡ್ಕೊಂಡ್ರ ಅಲ್ಲಿ ಏನು? ಅದಕ್ಕೆ ಆ ನಿಟ್ಟಿನಾಗ ಎಲ್ಲ ಎನ್ಕ್ವೈರಿ ಮಾಡ್ಲಿ. ಎನ್ಕ್ವೈರಿ ಮಾಡಿ ಏನು ಅಂತಂದು ಎಲ್ಲ ಗೊತ್ತಾಗ್ಲಿ, ಜನಗಳಿಗೂ ಗೊತ್ತಾಗ್ಲಿ. ಮಾಡ್ಲಿ ಬಿಡು, ಏನಂತ ಲೀಗಲ್ ಆಗಿದ್ರೆ ಮಾಡ್ಲಿ. ಲೀಗಲ್ ಆಗಿ ಇಲ್ಲೀಗಲ್ ಅದು ಯಾವ್ದೋ ಇದ್ರದ್ದು ಹೇಳಿದ್ರಲ್ಲಿ ಇನ್ನೂ ಬರ್ತಾ ಇತ್ತು ಅದು ರೆಕಾರ್ಡ್ಸು. ಯಾವ್ದು ಚಿಕ್ಕಬಿದ್ರಿ ಕೇಸ್, ಅದಕ್ಕೆ ಏನಂತಾರೆ ನೋಡೋಣ. ಅದು ಎಲ್ಲ ಬರ್ಲಿ. ಬಂದ ಮೇಲೆ ನೀವೆಲ್ಲ ಏನಂತ ಹಾಕ್ತಿರಿ ನೋಡು. ಯಾರು ಯಾವ ಸುಳ್ಳು, ಯಾರು ನಿಜ, ಏನು ಇದೇನು ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಳಕ್ ಮಾಡ್ತಿದ್ರು ಏನು? ಈಗ ಇಷ್ಟು ಇರ್ಲಿಲ್ಲಪ್ಪ MP ಮಾಜಿ, ಈಗ ಯಾಕೆ ಎದ್ದು ಬಂದ್ಬಿಟ್ಟಾರ ಗರಿ ಗರಿ ಹಂಗೆ ಹಾಕ್ಯಂಡು. ಬೈ ಎಲೆಕ್ಷನ್ ಬಂತನ್ನ, ಬೈ ಎಲೆಕ್ಷನ್ ಅಲ್ಲ ಊರಿಗೆ ಕಳಿಸಿದ್ವಿ ಅವ್ರು. ಅದು ಬರಬಾರ್ದು. ಒಳ್ಳೆ ರಾಜಕಾರಣಿ ಆದ್ರೆ ಯಾವ ರೀತಿಯಿಂದ ರಾಜಕೀಯ ಮಾಡ್ತೀವಿ, ಯಾವ ರೀತಿಯಿಂದ ನಾವು ಜನಗಳ ಜೊತೆ ಬೆರಿತೀವಿ, ಯಾವ ರೀತಿ ನಾವು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು, ಬಡವರಿಗೆ ಯಾವ ರೀತಿ ಸಹಕಾರ ಮಾಡಬೇಕು, ಯಾವ ರೀತಿ ನಾವು ನಗರವನ್ನ ಮತ್ತು ಗ್ರಾಮಾಂತರ ಪ್ರದೇಶದ ರೈತರಿಗೆ, ನೀರಾವರಿಗೆ ಯಾವ ರೀತಿ ಒತ್ತನ್ನು ಕೊಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಹೆಲ್ತಿ ಡಿಸ್ಕಷನ್ ಇರಬೇಕು. ಹೆಲ್ತಿ ಡಿಸ್ಕಷನ್ ಬಿಟ್ಟು ಇವು ಯಾವ ಅಂತಾರಲ್ಲ, ಕೆಲ್ಸಕ್ಕೆ ಬರಲಿಲ್ಲ ತಗೊಂಬಂದು. ಈಗ ಬೈ ಎಲೆಕ್ಷನ್ ಬರ್ತಾ ಇತ್ತಲ್ಲ, ಅದಕ್ಕೆ ಸಿಂಪತಿ ಕ್ರಿಯೇಟ್ ಮಾಡಕ್ಕೆ ಇವೆಲ್ಲ ನಾಟಕಗಳು ನನ್ ಕೇಳಿದ್ರು. ಎಲ್ಲವೂ ಆಗ್ಲಿ, ಅದ್ರಾಗ ಏನೈತಿ? ಈಗ ನಮ್ದ್ರಾಗ ಯಾವ ಒಂದು ಕಪ್ ಚುಕ್ಕಿ ಬಂದಿಲ್ಲ ಇಲ್ಲಿ ಮಠ. ಏನಿದೆ ಮೊದಲನೇ ಸತಿಯಲ್ಲಿ ನಾನು ಮಂತ್ರಿ ಆಗಿರೋದು, ಮೂರನೇ ಬಾರಿ ಮಂತ್ರಿ ಆದ್ರೂ ಯಾವ ಕಪ್ ಚುಕ್ಕಿನೂ ಇಲ್ಲ. ಇವ್ರು ಕ್ರಿಯೇಟ್ ಈಗೇನು ಹೊಸ ನೋಡ್ತದವ ಇವ್ರನ್ನ ಏನಪ್ಪ? ಅದಕ್ಕೆ ಒಂದು ಸಮಾಧಾನದಿಂದ ಇದ್ದು ಎಲ್ಲರನ್ನು ಕೇಳಿ ಅದು ಆಮೇಲೆ ಅಧಿಕಾರಿಗಳು ಏನ್ ಮಾಡ್ತಾರೆ ಪಾಪ? ಅಧಿಕಾರಿಗಳು ಕಾನೂನು ಹೆಂಗೈತೆ ಹಂಗೆ ನಡೆಸ್ಕೊಂಡು ಹೋಗ್ತಾರ. ಈಗ ನಾನ್ ತಪ್ಪು ಮಾಡಿದ್ರು ನನಗೆ ಅಡ್ವೈಸ್ ಮಾಡ್ಬೇಕು, ಇಲ್ಲ ನಾನು ತಪ್ಪು ಮಾಡಿದ್ರು ನನಗೆ ಶಿಕ್ಷೆ ಆಗ್ಬೇಕು. ಇವ್ರು ಅಧಿಕಾರಿಗಳ ಮ್ಯಾಗ ದೌರ್ಜನ್ಯ ಮಾಡೋದು, ಅಧಿಕಾರಿಗಳಿಗೆ ಹೀಗೆ ಕೊಚ್ಚಿಂದ ಬೈಯೋದು, ಆ ರೀತಿ ಆಗಬಾರ್ದು. ಆ ಸಂಪ್ರದಾಯ ಅಲ್ಲ. ಅದನ್ನ ತಿಳ್ಕೊಂಡು ಮಾತಾಡ್ಲಿ. ಅದು ಬಿಟ್ಟು ಹಿಂಗ್ ಮಾಡಿದ್ರೆ ಯಾರು ಬಗ್ಗಲ್ಲ ಎಗ್ಗಲ್ಲ ಏನೋ ಇವೆಲ್ಲ ನೋಡಿಬಿಟ್ಟೆ ಇರ್ತಾರೆ ಎಲ್ಲ ದಾದಾಗಿರಿನ. ಅದಕ್ಕೆ ಯಾವ ನಡೆಯಲ್ಲ. ಸಮಾಧಾನದಿಂದ ಶಾಂತವಾಗಿ ಹಿಂಗೆ ಕೆಲ್ಸಗಳಾಗಬೇಕು, ಜಿಲ್ಲಾ ಆಡಳಿತದಿಂದ ಹಿಂಗಾಗಬೇಕು ಅಂದ್ರೆ ನಾವು ಎಲ್ಲರೂ ಸೇರಿ ಮಾಡೋದು. ಸರ್, DK ಶಿ ಡೆಲ್ಲಿಗೆ ಹೋಗಿದ್ದಾರೆ.